ವಾಸವಿ ಧ್ವಜವೇ ಹಾರಲಿ, ವಿಜಯದ ನಾದ ಮೊಳಗಲಿ, ಧರ್ಮದ ದೀಪ ಬೆಳಗಲಿ, ವಾಸವಿ ಕೃಪೆ ಸುರಿಯಲಿ, ಏಕತೆಯ ಶಕ್ತಿ ಬೆಳೆಯಲಿ. ಲಾಂಛನವನ್ನ ಧ್ವಜ ಲಾಂಛನವನ್ನ ಮುಳುಬಾಗಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇದು ಪುಣ್ಯಕ್ಷೇತ್ರವಾದ್ರಿಂದ ಇದೇ ತಿಂಗಳು ಜುಲೈ 14ನೇ ತಾರೀಕು ನಮ್ಮ ಆರ್ಯ ವೈಶ್ಯ ಮಹಾಸಭಾ ಅಧ್ಯಕ್ಷರಾದಂಥ RP ರವಿಶಂಕರ್ ಅವರು ನಮ್ಮ ಧ್ವಜವನ್ನು ಲಾಂಚ್ ಮಾಡಿರ್ತಾರೆ. ನಮ್ಮ ಇಡೀ ಕರ್ನಾಟಕ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ಈ ಭಗವದ್ಧ್ವಜ ಮಾಡಿಸಿರೋದು ನಮ್ಮ ಹಿಂದೂಗಳ ಮತ್ತೆ ಬೇರೆ ಬೇರೆ ಚೆನ್ನೈ ಇತ್ತು. ಇವಾಗ ಇದು ವರ್ಲ್ಡ್, ನಮ್ಮ ಪ್ರಪಂಚದಲ್ಲಿ ಎಲ್ಲಿದೆಯೋ ಎಲ್ಲ ಒಂದೇ ಧ್ವಜ. ಭಗದ್ಧ್ವಜ ಅನ್ನೋದು ನಮ್ಮ RSS ಅಲ್ಲಿ ಭಗದ್ಧ್ವಜ ಹೆಂಗ ಅಂತೀವೋ, ನಮ್ಮ ವಾಸವಿ ಭಗದ್ಧ್ವಜ ಇದನ್ನ. ಮತ್ತೆ ಕೋಲಾರ ಕರ್ನಾಟಕ ಮತ್ತು ಇಡೀ ದೇಶ ಬಿಟ್ಟು ಪ್ರಪಂಚದಾದ್ಯಂತ ವ್ಯವಹಾರ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೋಲಾರ ಜಿಲ್ಲೆಯ ಮೂಡಲಬಾಗಿಲು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲ ಸೂರ್ಯನ ಕಿರಣಗಳು ಪ್ರದೇಶ ಅಂದ್ರೆ ಮೂಡಲಬಾಗಿಲು, ಮುಳಬಾಗಿಲು. ನಗರದಲ್ಲಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಮುದಾಯ ಮುಖಂಡರಿಂದ ವಿಶೇಷ ಪೂಜೆ ಸಲ್ಲಿಸಿ ಮೊಟ್ಟಮೊದಲ ಬಾರಿಗೆ ಆರ್ಯವೈಶ್ಯ ಮಂಡಳಿ ಧ್ವಜಲಾಂಛನ ಅನಾವರಣ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಡಾ ಪ್ರಕಾಶ್, ಕಾರ್ಯದರ್ಶಿ YS ಸುಬ್ಬಣ್ಣ, ಖಜಾಂಚಿಯಾಗಿ ನಾರಾಯಣಮೂರ್ತಿ, ಇಸಿ ಮೆಂಬರ್ ಅನಿಲ್ ಕುಮಾರ್, ಹಿರಿಯ ಮುಖಂಡರು GKM ವೆಂಕಟೇಶ್, ವಾಸವಿ ಸಂಘದ ಜಿಲ್ಲಾ ಮುಖಂಡ ಆಂಜನೇಯಲು, ಮುಖಂಡರು ಕಾಕಿನಾಡ ಶ್ರೀನಿವಾಸ್, ವಾಸವಿ ಭಜನೆ ಮಂಡಳಿ ಮಹಿಳೆಯರು, ಅರ್ಜುನ್ ಸೇರಿದಂತೆ ಹೆಚ್ಚಿನ ಯುವಕರು, ಹಿರಿಯರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸಮಾಜವೆಲ್ಲ ಒಂದಾಗಲಿ, ವಾಸವಿ ಮಾತೆಯ ಆಶೀರ್ವಾದ ಸದಾ ನಮ್ಮ ಜೊತೆಯಾಗಲಿ. ಶುಭ ದಿನ ಇಂದು ಬಂದಂದಿದೆ, ಧ್ವಜದ ಕ್ಷಣವು ಮೂಡಿದೆ, ಲಾಂಛನದ ಬೆಳಕಿನಲ್ಲಿ ಹೊಸ ಇತಿಹಾಸ ಅರಳಿದೆ. ಸತ್ಯ ಧರ್ಮದ ಹಾದಿಯಲಿ ಸೇವೆಯ ದೀಪ ಹಿಡಿದೇವೆ, ವಾಸವಿ ಮಾತೆಯ ಕೃಪೆಯಿಂದ ಹೊಸ ಕನಸು ಕಟ್ಟಿದ್ದೇವೆ. ಕೈ ಕೈ ಹಿಡಿದು ಸಾಗೋಣ, ಸಮಾಜದ ಕೀರ್ತಿ ಹೆಚ್ಚಿಸೋಣ, ವಾಸವಿ ಧ್ವಜದ ನೆರಳಿನಲ್ಲಿ ಹೊಸ ಯುಗವ ಕಟ್ಟೋಣ. ಯುವ ಶಕ್ತಿ ಮುನ್ನಡೆಯಲಿ, ಹಿರಿಯರ ಆಶೀರ್ವಾದ ಇರಲಿ, ಸಂಸ್ಕೃತಿ ಪರಂಪರೆಯ ಬೆಳಕು ಮನೆ ಮನ ತಲುಪಲಿ. ಧ್ವಜ ಲಾಂಛನ ಗೌರವಿಸಿ ಸೇವೆಯ ಪಥದಲ್ಲಿ ನಡೆಯೋಣ, ವಾಸವಿ ಮಾತೆಯ ಹೆಸರಿನಲ್ಲಿ ನವ ಭಾರತವ ಕಟ್ಟೋಣ. ಜೈ ಜೈ ವಾಸವಿ ಮಾತೆ, ಜೈ ಜೈ ಸಮಾಜದ ಕೀರ್ತಿ ಜಗವೆಲ್ಲ ಪಸರಿಸಲಿ. ಮುಳಬಾಗಿಲು ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ RR ಪ್ರಕಾಶ್ ರವರೇ, ಕಾರ್ಯದರ್ಶಿಗಳಾದಂಥ ಸುಬ್ಬಯ್ಯ ಶೆಟ್ಟಿನವರೇ, ಹಾಗೂ ಟ್ರೆಷರಿಯರ್ ಆದಂಥ ನಾರಾಯಣಣ್ಣರವರೇ, GKM ವೆಂಕಟೇಶಣ್ಣರವರೇ, ಸೀನಣ್ಣರವರೇ, ಪ್ರಶಾಂತ್ ಅಣ್ಣರವರೇ, ಮಹಿಳಾ ಮಂಡಳಿರವರೇ, ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು ದಿನ ಏನಪ್ಪ ವಿಶೇಷ ಅಂದರೆ, ಇದೇ ತಿಂಗಳು ಜುಲೈ 14ನೇ ತಾರೀಕು ನಮ್ಮ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷರಾದಂಥ RP ರವಿಶಂಕರ್ ಅವರು ನಮ್ಮ ಧ್ವಜವನ್ನು ಲಾಂಚ್ ಮಾಡಿರ್ತಾರೆ.
ಆ ಧ್ವಜ ಪ್ರತಿಯೊಂದು ದೇವಸ್ಥಾನಕ್ಕೂ ಸೇರಬೇಕು. ಎಂಟೈರ್ ಕರ್ನಾಟಕ ಪ್ರತಿಯೊಂದು ದೇವಸ್ಥಾನದಲ್ಲೂ ಇದನ್ನು ಕಟ್ಟಬೇಕು ಅಂತ ಅವರು ಕೋರಿರುತ್ತಾರೆ. ನಾವು ಮುಳುಬಾಗಿಲು ಪ್ರಥಮ ಸೂರ್ಯ ಕೂಡ ನಮ್ಮೂರಿಂದನೇ ಬರ್ತಾರೆ. ಆದ್ದರಿಂದ ನಮ್ಮೂರಿಂದ ಫಸ್ಟ್ ಕಟ್ಟೋಣ ಅಂತ ಹೇಳಿಬಿಟ್ಟು ಇವತ್ತೊಂದು ವಿಶೇಷವಾದಂಥ ದಿನ. ಇವತ್ತು ಫ್ಲ್ಯಾಗ್ ಡೇ ಆಗಿರುತ್ತೆ, ವರ್ಲ್ಡ್ಸ್ ಫ್ಲ್ಯಾಗ್ ಡೇ ದಿನ ಇದನ್ನು ಮಾಡಬೇಕು ಅಂತೇಳಿ ಹಿರಿಯರೆಲ್ಲ ನಿಶ್ಚಯ ಮಾಡಿರ್ತಾರೆ. ಆದ್ದರಿಂದ ಇವತ್ತು ಅದನ್ನು ನಮ್ಮ ದೇವಸ್ಥಾನದ ಮೇಲೆ ಕಟ್ಟಿ ಈ ಒಂದು ಧ್ವಜ ಏನಪ್ಪ ಅಂದರೆ ನಮ್ಮ ಸಮುದಾಯದ ಸಂಕೇತ ಆಗಿರುತ್ತದೆ. ಆದ್ದರಿಂದ ಈ ಧ್ವಜ ಎಲ್ಲೇ ಇರಲಿ, ಆರ್ಯ ವೈಶ್ಯರು ಇಲ್ಲಿದ್ದಾರಪ್ಪ, ಇವ್ರು ಕಟ್ಟಿದ್ದಾರೆ ಅಂತ ಒಂದು ಸಂಕೇತ ಆಗುತ್ತೆ. ಎಲ್ಲೋ ಪುರಿ ಜಗನ್ನಾಥ್ಗೆ ಹೋಗ್ತೀವಿ, ಅಲ್ಲಿ ಇದನ್ನು ನೋಡಿದ್ದೀವಿ ಅಂದರೆ ಓ ಇಲ್ಲಿ ನಮ್ಮ ಆರ್ಯ ವೈಶ್ಯ ಕುಲ ಬಾಂಧವರು ಇದ್ದಾರೆ ಅಂತ ಒಂದು ಸಂಕೇತ. ಇದನ್ನು ನಾವು ಎಲ್ಲ ಯಾವುದೇ ಒಂದು ಧರ್ಮ ಕಾರ್ಯಗಳಲ್ಲಿ ಇದನ್ನು ಕಟ್ಟಬೇಕು, ಇದನ್ನು ಹಂಗೆ ಮುಂದೆ ನಡ್ಸ್ಕೊಂಡು ಹೋಗಬೇಕು. ಹಾಗೆ ಮುಂದೆ ಬರುವ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಯುವಕರು ಹುಡುಗರು ಎಲ್ಲ ಸೇರಬೇಕು, ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅಂತ ಕೋರ್ತೀನಿ. ಹಾಗೂ ಈ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಆರ್ಯವೈಶ್ಯ ಮಂಡಳಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗೋವಿಂದ. ಹರ ಹರ ನಮಃ ಪಾರ್ವತಿ ಪತಯೇ. ಇವತ್ತು ಬಹಳ ಶುಭ ದಿನ ಅಂತ ಹೇಳ್ಬೋದು. ಕಾರಣ ಏನು ಅಂದರೆ ನಮ್ಮ ಇಡೀ ಕರ್ನಾಟಕ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ಈ ಭಗವದ್ಧ್ವಜ ಮಾಡಿಸಿರೋದು ನಮ್ಮ ಹಿಂದೂಗಳ ವೈಶ್ಯರ ಒಂದು ಪ್ರತ್ಯೇಕ ಒಂದು ಚಿಹ್ನೆ ಆಗಿದೆ. ಇದರಿಂದ ಎಲ್ಲರೂ ಸಹಕರಿಸೋದು ಒಂದು ಮುಖ್ಯ. ಇವತ್ತಿನವರೆಗೂ ನಮ್ಮ ಮುಳುಬಾಗಿಲಿನಲ್ಲಿ ಬಹಳ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮವೂ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಪ್ರಕಾರ ಎಲ್ಲರೂ ಸಹಕರಿಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೋರುತ್ತೇವೆ. ಮತ್ತು ಇವತ್ತು ನಮ್ಮ ವಾಸವಿ ದೇವಾಲಯದ ಹುಂಡಿ 3 ಗಂಟೆಗೆ ಓಪನ್ ಮಾಡ್ತೇವೆ. ಎಲ್ಲರೂ ಬಂದು ಅದಕ್ಕೆ ಸಹಕರಿಸಿ ಹುಂಡಿ ಹಣವನ್ನು ಎಣಿಸಬೇಕು, ಅದಕ್ಕೆ ಬೆಂಬಲ ಕೊಡಬೇಕು, ಪ್ರತಿಯೊಬ್ಬರು ಸೇರಬೇಕು. ಮತ್ತು ನಮ್ಮ ಶುಕ್ರವಾರದ ದಿವಸ ನಮ್ಮ ರಾಜ ಟ್ರೇಡಿಂಗ್ ಕಂಪನಿ ಅಂತ ನಮ್ಮ KCN ರಾಜಣ್ಣ ಅವರ ತಮ್ಮನ ಮಾವನವರು ಪ್ರತಿ ವರ್ಷ 17 ವರ್ಷಗಳಿಂದ ನಮ್ಮ ಹುಡುಗರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಕೊಡ್ತಾ ಇದ್ದಾರೆ. ಈ ಸಲೇನೋ 14 ಜನ ಅಪ್ಲಿಕೇಶನ್ ಕೊಟ್ಟಿದ್ದರು, 5 ಜನ ವಾಪಸ್ ಕಳಿಸಿದ್ರು. 20 ಕಳಿಸಿದ್ರೆ 5 ಜನ 6 ಜನದ್ದು ವಾಪಸ್ ಕಳಿಸಿದ್ರು. 14 ಜನಕ್ಕೆ ಚೆಕ್ಕುಗಳು ಬಂದಿದೆ. ಶುಕ್ರವಾರ ಸಂಜೆ ಅಮ್ಮನವರ ಪಾದಗಳಲ್ಲಿ ಇಟ್ಟು ಪೂಜೆ. ಅಮೌಂಟ್ ಚಪ್ಪನ ಎಂತ 3,500 ಆ ಚೆಕ್ಕುಗಳು ಕೊಟ್ಟಿದ್ದಾರೆ. ಅಮ್ಮನವರ ಪಾದಗಳ ಹತ್ರ ಇಟ್ಟು ಪೂಜೆ ಮಾಡಿಸಿ ಆವತ್ತು 7 ಗಂಟೆ ಮೇಲೆ ಎಲ್ಲರಿಗೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಕೊಡುತ್ತೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು. ಮತ್ತು ಶುಕ್ರವಾರ ಅದು ಮಾಡ್ತೇವೆ. ನಮ್ಮ ಪುರಂದರ್ ಭವನದವರು ಹೇಳಿ ಕಳಿಸಿದ್ದಾರೆ, ಒಂದು ಇದು ಕೊಟ್ಟಿದ್ದಾರೆ. ನಾಳೆ ಭಾನುವಾರ 26 ಭಾನುವಾರ ವಿಶೇಷವಾದ ಸುದರ್ಶನ ಹೋಮ, ಯಾವ ಹೋಮಗಳೆಲ್ಲ ಇಟ್ಕೊಂಡು ಪೂಜೆ ಪುನಸ್ಕಾರ ಇಟ್ಕೊಳ್ತೀವಿ. ನಿಮ್ಮ ವೈಶ್ಯ ಜನಾಂಗಕ್ಕೆಲ್ಲ ಹೇಳಿ ತಿಳಿಸಿ ಅಂತ ಹೇಳಿದ್ದಾರೆ. ಅದು ಒಂದಾಗತ್ತೆ. ಇವಾಗ ಅವ್ರನ್ನ ಮಾತ್ರನೇ ಒಳಗಡೆ ಇದು ಮಾಡ್ತಾರೆ. ಅದಕ್ಕೆಲ್ಲ ಅನುಕೂಲ ಮಾಡಿಕೊಂಡು ಹೋಗಿ ಬಂದರೆ ಒಳ್ಳೆಯದು. ಎಲ್ಲ ಮಹಿಳಾ ಮಂಡಳಿಯವರು ಬರಬೇಕು ಅಂತ ಅದರಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ. ಎಲ್ಲ ಮಹಿಳಾ ಮಂಡಳಿಯವರು ಪ್ರತಿಯೊಂದು ಮಂಡಳಿಗೂ ನಾನು ಮಹಿಳಾ ಮಂಡಳಿ 3 ಇದೆ ನಮ್ಮಲ್ಲಿ. 3 ಜನಕ್ಕೂ 3 ಇದು ಕೊಟ್ಟಿದ್ದೇನೆ, ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದ್ದೇನೆ. ಎಲ್ಲರೂ ಸಹಕರಿಸಬೇಕು. ದೇವರ ಕಾರ್ಯ ಯಾವುದು ತೊಂದರೆ ಇಲ್ಲದೆ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಆ ವಾಸವಿ ಮಾತೆ ನಮಗೆಲ್ಲರಿಗೂ ಅನುಗ್ರಹ ಕೊಡಬೇಕು ಅಂತ ನಮ್ಮ ಉತ್ಪೂರ್ವ ಲಾಂಛನವನ್ನು ಧ್ವಜ ಲಾಂಛನವನ್ನು ಮುಳುಬಾಗಲಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳ್ಬಿಟ್ಟು, ಇದು ಪುಣ್ಯಕ್ಷೇತ್ರವಾದ್ದರಿಂದ ಫಸ್ಟ್ ನಮ್ಮಲ್ಲೇ ಮಾಡಬೇಕು ಅಂತೇಳ್ಬಿಟ್ಟು, ಆದರೆ ತುಂಬ ಶಾರ್ಟ್ ಟೈಮ್ ಕೊಟ್ಟರು. ರಾತ್ರಿ ಹೇಳ್ತಾರೆ ಬೆಳಗ್ಗೆ ಮಾಡಬೇಕು 10 ಗಂಟೆಗೆ ಅಂತ. ಆದ್ದರಿಂದ ನಾವು ಎಷ್ಟು ಅರೇಂಜ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಇರೋದರಲ್ಲಿ ಎಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲರೂ ಬರೋಂಗೆ ಮಾಡಿದ್ದೀವಿ. 6 ಜನ ಬಂದಿದ್ದಾರೆ. ಇದರ ವಿಚಾರವಾಗಿ ನಮಗೆ ಕೂಲಂಕಷವಾಗಿ ನಮ್ಮ ಇವರು ಆಂಜನೇಯರು ಹೇಳಿದ್ರು, ಅವರು ಅನಿಲ್ ಹೇಳಿದ್ದಾರೆ. ನಾನು ಹೆಚ್ಚಾಗಿ ಅದರ ವಿಚಾರವಾಗಿ ಏನು ಹೇಳೋ ಅಷ್ಟು ನೆಸಿಟಿ ಇಲ್ಲ. ಆದರೆ ಒಂದು ಇಂಪಾರ್ಟೆಂಟು, 8ನೇ ತಾರೀಕು ನಾವು ಎಲ್ಲರೂ ಇದರ ಯಶಸ್ವಿಯಾಗಿ ಅಮ್ಮನವ್ರಿಗೆ ಬಂದು ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಮಾಡಿಸ್ತೀವಿ. ಅದನ್ನು ನಮ್ಮ ಮಂಡಳಿಯಿಂದಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ.
ಬೇರೆ ಇನ್ನೇನು ಹೇಳೋ ಅಂಥದ್ದು ಇಲ್ಲ, ಎಲ್ಲ ಇವರುಗಳೇ ಹೇಳಿದ್ದಾರೆ. ಮುಂದಕ್ಕೆ ಬೆಂಗಳೂರಿನಲ್ಲಿನೂ ಆದಷ್ಟು ಜನ ಇಲ್ಲಿಂದ ಒಂದು ವ್ಯಾನ್ ಮಾಡ್ಕೊಂಡು ಹೋಗಿ ಆ ಕಾರ್ಯಕ್ರಮ ನೋಡೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಫ್ಲಾಗು ಮತ್ತು ಬೇರೆ ಬೇರೆ ಚಿಹ್ನೆ ಇತ್ತು. ಇವಾಗ ಇದು ವರ್ಲ್ಡ್ ನಮ್ಮ ಪ್ರಪಂಚದಲ್ಲಿ ಎಲ್ಲಿದೆಯೋ ಎಲ್ಲ ಒಂದೇ ಧ್ವಜ. ಭಗಧ್ವಜ ಅನ್ನೋದು ನಮ್ಮ RSSಲ್ಲಿ ಭಗಧ್ವಜ ಹೆಂಗೆ ಅಂತೀವೋ ನಮ್ಮ ವಾಸವಿ ಭಗಧ್ವಜ ಇದನ್ನು. ಮತ್ತು ಇದನ್ನು ಸಂಕೇತ ಏನಂದರೆ ನಮ್ಮ ವಾಸವಿ ಭಗಧ್ವಜ ದರಗಳಲ್ಲಿ ಮಿನುಗುತ್ತಿದ್ದ ದಿವ್ಯನಾಯದ ತಕ್ಕಡಿ ಲಾಭದಷ್ಟೇ ಅಲ್ಲ, ಧರ್ಮದ ಪ್ರತ್ಯೇಕ ಒಂದು ನಮ್ಮ ಧರ್ಮವನ್ನು ಬಿಟ್ಟು ನಾವು ಯಾವುದೇ ಥರ ಮೋಸ ಅನ್ಯಾಯ ಯಾವುದು ಮಾಡೋದಿಲ್ಲ ಅಂದ್ಬಿಟ್ಟು ಇದು ಸಂಕೇತವಾಗಿರುತ್ತದೆ. ಮತ್ತು ಬೆಂಕಿ ನಮ್ಮ ಹಿನ್ನೆಲೆಯಲ್ಲಿ ದಗದಗಿಸಿ ಹೇಳುತ್ತಿದ್ದ ಪವಿತ್ರವಾದ ಅಗ್ನಿ ವಾಸವಿ ಮಾತೆಯ ತ್ಯಾಗದ ಕಥೆ ಸಾರುತ್ತದೆ. ಆತ್ಮಾರ್ಪಣ, ಅಹಿಂಸೆ ಮತ್ತು ಸತ್ಯದ ಜ್ಯೋತಿಯೇ ಎದೆಯಲ್ಲಿ ಉರಿಯುತ್ತಿದೆ. ನಮ್ಮ ಆಧ್ಯಾತ್ಮದ ಬೇರುಗಳು ನಿತ್ಯ ತೇಜಸ್ಸು ತರುತ್ತದೆ. ಆಮೇಲೆ ತೆನೆ, ನಮ್ಮ ವಿಜಯದ ಮಾಲೆಗಿಂತೂ ಮಿಗಿಲಾದ ಹಸಿರು ಭತ್ತದ ತೆನೆ ಬಾಗೆ ನಿಂತು ಸಾರುತ್ತದೆ. ವಿನಮ್ರತೆಯ ದಿವ್ಯ ಕಲ್ಪನೆ, ವೈಶ್ಯ ಧರ್ಮದ ಕೃಷಿ ಧಾನ್ಯದ ಮೂಲ ಬೇರವಾಗಿ ನಮ್ಮ ಅನ್ನದಾನದ ಹಸಿರು ರಸದ ಲೋಕದ ಹಸಿವಿಗೆ ಸಂಕೇತವಾಗಿರುತ್ತದೆ. ಮತ್ತು ಕಮಲ ಅಂದರೆ ಎಲ್ಲರಿಗೂ ಗೊತ್ತು, ನಮ್ಮ ರಾಷ್ಟ್ರೀಯ ಹೂವು. ನಮ್ಮ ಕೆಸರಿನಲ್ಲಿ ಅರಳಿದ್ರು ಮಲಿನವಾಗದ ಕಮಲ, ಸಂಪತ್ತಿನ ಮಡುವಿನಲ್ಲಿ ನಿರ್ಮಲದ ಮಾನವ ಕಾಯುವ ಹೂವು. ಮತ್ತು ಗಿಣಿ 100 ಗೋತ್ರದ ಪುರಾತನ ಜ್ಞಾನದ ಹೊತ್ತ ಗಿಳಿಗಳು, ತಲೆಮಾರುಗಳು ಪರಂಪರೆಯದ ಕಾಯುವ ದಿವ್ಯ ಕಾವಲುಗಾರರು ನಮ್ಮ ಗಿಣಿ. ಹಿನ್ನೆಲೆಯನ್ನು ಹರಡಿದ ಈ ಜಗತ್ತಿನ ವಿಶಾಲ ಭೂಗೋಳ ಗಟಿ ದಾಟಿದ ಹರಿದ ನಮ್ಮ ಉದ್ಯಮದ ಆಧುನಿಕ ಪಾತಿಕೆ ಸದಾಕಾಲ ತಂತ್ರಜ್ಞಾನದ ವಾಣಿಜ್ಯ ತಲೆಯಲ್ಲಿ ತೇಲುತ್ತಿದೆ ನಮ್ಮ ಭಗಧ್ವಜ. ನಮ್ಮ RP ರವಿಶಂಕರ್ ಅವರು ನಮ್ಮ 14ನೇ ತಾರೀಕು ಎಲ್ಲ ನಮ್ಮ ಮೂಡಲಬಾಗಿಲು ಕರ್ನಾಟಕಕ್ಕೆ ಮೂಡಲಬಾಗಿಲು ಇದನ್ನು ಇಲ್ಲೇ ಇದು ಮಾಡಬೇಕು ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಅದನ್ನು ಇವತ್ತು ನಮ್ಮ ಡಾಕ್ಟರ್ ಪ್ರಕಾಶು ಮತ್ತು ನಮ್ಮ ಪ್ರೆಸಿಡೆಂಟ್ ಆದ ಡಾಕ್ಟರ್ ಪ್ರಕಾಶ್ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಆದ ನಮ್ಮ YS ಸುಬ್ಬಣ್ಣ ಅವರು ಮತ್ತು ಎಲ್ಲ ನಮ್ಮ ಡೈರೆಕ್ಟರ್ ಆದ್ರ ನಮ್ಮ ನಾರಾಯಣ ಮೂರ್ತಿ ಅವರು ಟ್ರೆಜರಿ ಮತ್ತು ಎಲ್ಲರೂ ನಮ್ಮ ಆಂಜನೇಯಲು ಜನರಲ್ ಸೆಕ್ರೆಟರಿ ಆದ ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಜನರಲ್ ಸೆಕ್ರೆಟರಿ ಆದ ನಾವೆಲ್ಲ ಟೋಟಲ್ಲು ನಮ್ಮ ವಾಸವಿ ಸೇನಾ ಎಲ್ಲ ನಮ್ಮ ಮಹಿಳಾ ಮಂಡಳಿ ಎಲ್ಲ ಅವ್ರ ನೇತೃತ್ವದಲ್ಲಿ ವಾಸವಿ ಯೋಜನಾ ವಾಸವಿ ಸೇವಾದಳ ಎಲ್ಲ ನೇತೃತ್ವದಲ್ಲಿ ವಿಜೃಂಭಣೆಯಾಗಿ ನಾವು ಭಗಧ್ವಜನ್ನು ಅಂದರವಾಡು ಬ್ಯಾಚು ಮತ್ತು ವಾಸವಿ ಸೇನಾ ವಾಸವಿ ಕ್ಲಬ್ಬು ಎಲ್ಲ ನಮ್ಮ ಜನಾಂಗದ ಎಲ್ಲ ಇದು ಮಾಡಿ ಇವತ್ತು ನಮ್ಮ ವಿಜೃಂಭಣೆಯಾಗಿ ನಾವು ನಮ್ಮ ಭಗಧ್ವಜನ್ನು ನಾವು ಹಾಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಾರ್ಥನೆ ಇದು ಮಾಡ್ತಾ ಇದ್ದೀವಿ. ಕಾಂಟ್ರಾಕ್ಟ್ರು ಯಾವುದೋ ದೊಡ್ಡ ಕಾಂಟ್ರಾಕ್ಟ್ ಮಾಡಬೇಕು, ಒಬ್ಬ ಡಾಕ್ಟ್ರು ಒಂದು ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಬೇಕು, ಒಬ್ಬ ಮೆಡಿಕಲ್ ಇಂಡಸ್ಟ್ರಿನೇ ಮಾಡಬೇಕು ಅಂತವರು ಹೆಂಗಸರು ಎಷ್ಟೋ ಜನ ಮನೆಗಳಲ್ಲಿ ಹಪ್ಪಳ ಉಪ್ಪಿನಕಾಯಿ ವ್ಯವಹಾರ ಮಾಡ್ತಾರೆ. ಅವ್ರ ಮನೆಗಳಿಗೋ ಅವ್ರ 10 ಮನೆಗಳಿಗೋ 40-50 ಮನೆಗಳಿಗೋ ಆ ಊರಿಗೋ ಸೀಮಿತವಾಗಿರುತ್ತೆ. ಈ ಒಂದು ಸೀಮಿತಿಯನ್ನು ಕೋಲಾರ ಕರ್ನಾಟಕ ಮತ್ತು ಇಡೀ ದೇಶ ಬಿಟ್ಟು ಪ್ರಪಂಚದಾದ್ಯಂತ ವ್ಯವಹಾರ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ರವಿಶಂಕರ್ ಆದ್ಯತೆಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಅದು ಡಿಸೆಂಬರ್ 23, 24, 25 ಸುಮಾರು 36 ಎಕರೆಯಲ್ಲಿ 15 ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡಿ ಅಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ. ಅದು ಆರ್ಗನೈಸ್ಡ್ ಬೈ ಆರ್ಯವೈಶ್ಯ ಮಹಾಸಭಾ. ಅಂದರೆ ಬರೀ ನಮಗೆ ಅಲ್ಲ, ಇಡೀ ದೇಶಾದ್ಯಂತ 5 ಸ್ಟೇಟ್ಗಳು ಇನ್ಕ್ಲೂಡಿಂಗ್ ಡೆಲ್ಲಿಯಿಂದ ಸಹ CM ಅವ್ರನ್ನ ಆಹ್ವಾನಿಸಿದ್ದಾರೆ. ನಮ್ಮ ಸ್ಪೀಕರ್ ಮಗ ಮತ್ತು ಓಂ ಬಿರ್ಲಾ ಅವ್ರ ಮಗ, ಅದಾನಿ ಮಗ ಮತ್ತು TG ವೆಂಕಟೇಶು, ಈ ಥರ ದೊಡ್ಡ ಗಣ್ಯ ವ್ಯಕ್ತಿಗಳು, JMR, ಈ ಥರ ಎಲ್ಲ ಬಹಳ ಜನ, ಒಂದು 40 ಜನ ಡೆಲಿಗೇಟ್ಸು ಮತ್ತು ಇಂಟರ್ನ್ಯಾಷನಲ್ಲು ಫಾರಿನ್ನಿಂದ ನಮಗೆ ಈ ಒಂದು 2%ಗೋ 1%ಗೋ ಕಮಿಷನ್ಗೆ ವ್ಯಾಪಾರ ಮಾಡಿದ್ದೀವಿ. ಇನ್ನು ಮೇಲೆ ನೀವೇ ಇಂಡಸ್ಟ್ರಿಯಲಿಸ್ಟ್ಗಳಾಗಬೇಕು ಅನ್ನೋ ಒಂದು ಉದ್ದೇಶದಿಂದ, ಆ ಇಂಡಸ್ಟ್ರೀಸ್ ಮಾಡಿಕೊಂಡು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದಾರೆ. ಈ ಸಮಾವೇಶದ ಒಂದು ಮೊದಲನೇ ಕಾರ್ಯಕ್ರಮ ಧ್ವಜಾರೋಹಣ. ಈ ಧ್ವಜದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕೃಷ್ಣೇಶ್ ಶೆಟ್ಟಿ ಅಂತ ನಮ್ಮ ಶಿವಮೊಗ್ಗದವರು, ಇವರು ಕಲ್ಚರಲ್ಲಿ ಅಂದರೆ ಅವರು ಈ ಕಡ್ಡಿಯಲ್ಲಿ ಪೇಂಟಿಂಗ್ ಮಾಡ್ತಾರೆ. ಅವರು ಯಾರಿಗೂ ಗೊತ್ತಿಲ್ಲ, ನಮಗೆ ದೊಡ್ಡವರು. ಅವರು
ದ್ರೌಪದಿ ಮುರ್ಮು ಮನೆಯಲ್ಲಿ, ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮನೆಯಲ್ಲಿ 9 ಬಾರಿ ಅವ್ರನ್ನ ಕರೆಸಿ ಅವರ ಪೇಂಟಿಂಗ್ಸನ್ನು ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ ಅಧ್ಯಕ್ಷರ ಮನೆಗೆ, ದೇಶಾಧ್ಯಕ್ಷರ ಮನೆಗೆ, ಪೇಂಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ, ಇಡೀ ದೇಶದಲ್ಲಿರೋರೆಲ್ಲ ಕರೆಸ್ತಾ ಇರ್ತಾರೆ. ಆದರೂ ಸಹ ನಮ್ಮ ಕರ್ನಾಟಕದ ನಮ್ಮ ಜನಾಂಗದ ಕೃಷ್ಣೇಶ್ ಶೆಟ್ಟರ್ನ 9ನೇ ಬಾರಿ ಕರೆದು ಅವ್ರ ಪೇಂಟಿಂಗ್ ಅನಾವರಣ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ವ್ಯಕ್ತಿಗಳು ಅನ್ನೋದು. ಈ ಥರ ಹಲವಾರಿದೆ. ಒಬ್ಬರು ಫಾರಿನ್ನಲ್ಲಿ 1500 ಕೋಟಿ ಬರೀ ಕಾಪರ್ ಇಂಡಸ್ಟ್ರಿ ಮಾಡಿ ನಾನೊಬ್ಬನ 1500 ಕೋಟಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಿರೋರು ಇದ್ದಾರೆ. ಈ ಥರ ಇವರು ಮಾಮೂಲಾಗಿ ತೆಲಂಗಾಣ, ಆಂಧ್ರ, ಕರ್ನಾಟಕದಲ್ಲಿ ಈ ಸ್ಟೇಟ್ದೇ ಬಡ್ಜೆಟಲ್ಲಿ ಸ್ಟೇಟಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಆಗಬೇಕಾದ್ರೆ, ಸೋಲಾರ್ ಪ್ಲ್ಯಾಂಟ್ಸ್ ಆಗಬೇಕಾದ್ರೆ ಫೈನಾನ್ಸ್ ಮಿನಿಸ್ಟರ್ ಹೋಗ್ತಾರೆ ಫಾರಿನ್ಗೆ, ನಮಗೆ ದುಡ್ಡು ಕೊಡಿ, ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಆದರೆ ನಮ್ಮ ರವಿಶಂಕರ್ ಅವರಿರೋ ಜಾಗದಲ್ಲೇ ಎಲ್ಲ ಕಡೆಯಿಂದ ನಾವು 1.5 ಲಕ್ಷ ಕೋಟಿ $10 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಈಗಾಗಲೇ ಅಪ್ರೂವಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಇನ್ನು ಇರೋ 3-4 ತಿಂಗಳಲ್ಲಿ ಇನ್ನೂ ಎಷ್ಟು ಸಾವಿರ ಲಕ್ಷ ಕೋಟಿ ಬರುತ್ತೋ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 1 ಕೋಟಿ ಆರ್ಯವೈಶ್ಯರಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ 4 ಲಕ್ಷ ಜನ ಇದ್ದಾರೆ. ನಾವು ಇರೋ 4 ಲಕ್ಷ ಜನ ಆಗಲಿ, ನಮ್ಮೂರಲ್ಲಿರ್ತಕ್ಕಂಥ 2000 ಜನ ಆಗಲಿ, ಪ್ರತಿಯೊಬ್ಬರಿಗೂ ಆರ್ಯವೈಶ್ಯ ಜನಾಂಗದವರು ಇವರು ಅಂತ ಎಲ್ರಿಗೂ ಗೊತ್ತು. ಯಾರಿಗೂ ಗೊತ್ತಿಲ್ಲ? ಇಡೀ ಪ್ರಪಂಚನ ಗೊತ್ತು, ದೇಶನ ಗೊತ್ತು, ನಮ್ಮೂರಲ್ಲೂ ಗೊತ್ತು. ಆದರೆ ನಮ್ಮಿಂದ 2% GDP ಇವತ್ತು ದೇಶಕ್ಕೆ ಹೋಗ್ತಾ ಇದೆ. ಈ ಒಂದು GDPನ ಗ್ರೋತ್ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ ಹುಡುಗರಿಗೆ ಒಂದು ಒಳ್ಳೆ ಅವಕಾಶಗಳನ್ನ ಕೊಡಬೇಕು. ಇವರು ಕನಿಷ್ಠ ಒಂದು 100 ಜನ ಆಗಲಿ, 200 ಜನ ಆಗಲಿ ಎಂಟರ್ಪ್ರಿನರ್ಸ್ ಆಗಬೇಕು, ಸ್ಟಾರ್ಟಪ್ ಇಂಡಿಯಾಗಳನ್ನು ಡೆವಲಪ್ ಮಾಡಬೇಕು. ಅವರು ಇಷ್ಟು ದಿವಸ ಕೆಲಸ ಮಾಡಿರೋದಲ್ಲ, ಇನ್ನು 100 ಜನಕ್ಕೆ ಒಬ್ಬರಿಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಧ್ವಜಾರೋಹಣ ಏನು ಅಂತ ಹೇಳಿದ್ರೆ, ನಮಗೆ ಇಷ್ಟು ದಿವಸ ಯಾವುದೇ ಕಮ್ಯುನಿಟಿಗೆ ಧ್ವಜ ಅನ್ನೋದಿಲ್ಲ. ನಮ್ಮ ದೇಶಕ್ಕಿದೆ, ರಾಷ್ಟ್ರಕ್ಕಿದೆ, ಕನ್ನಡ ಧ್ವಜ ಇದೆ. ಆದರೆ ನಮ್ಮ ಆರ್ಯವೈಶ್ಯ ಜನಾಂಗಕ್ಕೆ ಒಂದು ಧ್ವಜ ಅನ್ನೋದಿಲ್ಲ. ಭಗವದ್ ಧ್ವಜವನ್ನು ಜುಲೈ 14ನೇ ತಾರೀಕು ಲಾಂಛನ ಮಾಡಿದ್ರು. ಅದರ ಲೋಗೋ ಬಗ್ಗೆ ನಮ್ಮ ಏನು ಆರ್ಯವೈಶ್ಯರು ತಲತರಾಂತರಗಳಿಂದ ಸುಮಾರು 200-300 ವರ್ಷಗಳಿಂದ ಏನು ನಾವು ತಕ್ಕಡಿ ಅನ್ನೋದನ್ನು ಹಿಡ್ಕೊಂಡು ಬಂದಿದ್ದೀರೋ, ಆ ತಕ್ಕಡಿನೇ ಹಾಕಿ ಹಲವಾರು ವಿಶೇಷತೆಗಳನ್ನು ಇಟ್ಟು ಆ ಕೃಷ್ಣೇಶ್ ಶೆಟ್ಟಿ ಅನ್ನೋರೇ ಇದನ್ನು ಸಹ ಡಿಸೈನ್ ಮಾಡಿ ಕೊಟ್ಟಿರ್ತಾರೆ. ಅದರ ಬಗ್ಗೆ ಅಮ್ಮನವರ ಕೈಲಿರ್ತಕ್ಕಂಥ ಗಿಣಿ, ನಮ್ಮ ತಕ್ಕಡಿ ಎಲ್ಲ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದನ್ನೇ ಹಾಕಿ ಒಂದು ಲೋಗೋ ಮಾಡಿ ಬಿಟ್ಟಿರ್ತಾರೆ. ಇನ್ನೊಂದು ವಿಶೇಷ ಇವತ್ತೇನಪ್ಪ ಅಂದರೆ, ಇವತ್ತು ರಾಷ್ಟ್ರೀಯ ಧ್ವಜ, ನ್ಯಾಷನಲ್ ಫ್ಲಾಗ್ ಡೇ. 1947ನಲ್ಲಿ ನಮ್ಮ ಏನು ಕೇಸರಿ ಬಿಳಿ ಹಸಿರು ಶಿವಾಜಿ ಚಕ್ರವನ್ನು ಹಾಕಿ ರಿಲೀಸ್ ಮಾಡಿದ್ರು, ಅದೇ ದಿವಸ ಇವತ್ತು ಬಂದಿದೆ. ಇವತ್ತಿನ ದಿವಸ ನಮ್ಮ ಒಂದು ಭಗವದ್ಧ್ವಜವನ್ನು ಸಹ ನಮ್ಮ ಮೂಡಲಬಾಗಿಲು ಮೊಟ್ಟ ಮೊದಲನೇದಾಗಿ ಇಡೀ ಕರ್ನಾಟಕದಲ್ಲಿ ಮೊದಲನೇ ಬಾರಿ ನಾವು ಲಾಂಛನ ಮಾಡ್ತಾ ಇರೋದು ಸಹ ನಮಗೆ ಒಂದು ಹೆಮ್ಮೆ ಅಂತ ತರ್ತಾ ಇದೆ ಅಂತ ನಾನು ಬಯಸ್ಕೊಳ್ತಾ ಇದ್ದೀನಿ. ಅದು ಸಹ ನಮ್ಮ ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಅವರು, ನಮ್ಮ ಕಾರ್ಯದರ್ಶಿಗಳು ಸುಬ್ರಾಯ ಶೆಟ್ಟಿ ಅವರ ಜೊತೆಯಲ್ಲಿ ಈ ಒಂದು ನಡೀತಾ ಇದೆ ಕಾರ್ಯಕ್ರಮ ಅಂದರೆ ಚಿರಸ್ಥಾಯಿವಾಗಿ ನಿಲ್ಲುತ್ತೆ ಅಂತ ಬಯಸ್ತಾ ಇದ್ದೀನಿ. ಇದು ಧ್ವಜದ ಬಗ್ಗೆ ಆಯಿತು. ಈ ಧ್ವಜವನ್ನು ನಮ್ಮ ಕರ್ನಾಟಕದಲ್ಲಿ 300 ನಮ್ಮ ದೇವಸ್ಥಾನಗಳು, ಏನು ವಾಸವಿ ದೇವಸ್ಥಾನಗಳು 300 ಇದೆ. ಈ ದೇವಸ್ಥಾನದ ಗುಡಿ ಗೋಪುರದ ಮೇಲೆ ನಾವು ಪುರಿ ಜಗನ್ನಾಥಲ್ಲಿ ಯಾವ ರೀತಿ ಬೆಳಗಿಸ್ತಾರೋ ಅದೇ ರೀತಿ ನಾವು ಇದನ್ನು ಸಹ ಇವತ್ತು ಕಟ್ತೀವಿ ಕೆಲವು ದಿವಸಗಳು. ಇದಾದ ಮೇಲೆ 8ನೇ ತಾರೀಕು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದಲ್ಲಿ ರುದ್ರ ಹೋಮ, ರುದ್ರ ಪಾರಾಯಣ ಅಂತ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಅಲ್ಲಿ ದೇವಸ್ಥಾನದೊಳಗೆ ಸುಮಾರು 2000-3000 ಜನ ಇಡಿಸೋ ಜಾಗದಲ್ಲಿ ಸಾಮಾನ್ಯವಾಗಿ ರುದ್ರವನ್ನು ಬ್ರಾಹ್ಮಣರು ಅವ್ರ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಅಲ್ಲೇ ಈಶ್ವರನಿಗಿರೋ ಜಾಗದಲ್ಲಿ. ಆದರೆ ಇದು ನಮ್ಮದೊಂದೇ ಕರ್ನಾಟಕದಲ್ಲಾಗಲಿ, ಸೌತ್ ಇಂಡಿಯಾ ಆಗಲಿ, ದೇಶದಲ್ಲಿ ರುದ್ರವನ್ನು ನಮ್ಮ ಆರ್ಯವೈಶ್ಯ ಜನಾಂಗದವರೆಲ್ಲ ಕೂತು ಬೆಳಗ್ಗೆ 9 ಗಂಟೆಗೆ ಪಾರಾಯಣ ಶುರು ಮಾಡ್ತಾರೆ. ಕೈಯಲ್ಲಾದವರು ಆದರೆ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ, ಯಾವುದೇ ಫೀಸು ಏನಿಲ್ಲ, ಬರುತ್ತೆ, ಅವರೆಲ್ಲರೂ ಓದಬಹುದು. ಇದು 8ನೇ ತಾರೀಕು ಇದೊಂದು ಸಂಕಲ್ಪ. ಆವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಒಂದು ಸಂಕಲ್ಪ, ಈ ರುದ್ರ ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅಂದರೆ, ಏನಿದು ನಾವು ದೊಡ್ಡ ಪ್ರಾಜೆಕ್ಟ್ ಏನು ಇಟ್ಕೊಂಡಿದ್ದೀವಿ GSMA ಅಂತ, ಅದನ್ನು ಜಯವಾಗಿರಬೇಕು, ಏನೋ ಅದರಿಂದ ಯಾವುದೇ ತೊಂದರೆ ಆಗದೀರಾ ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಆ ರುದ್ರವನ್ನು ಪಠಿಸ್ತಾ ಇದ್ದೀವಿ.
ಪಡಿಸ್ತಾ ಇರೋದು. ಆವತ್ತಿನ ದಿವಸ ಇಡೀ ಕರ್ನಾಟಕದಾದ್ಯಂತ 10 ಗಂಟೆಗೆ ಸರಿಯಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಸಂಕಲ್ಪ ಮಾಡಬೇಕು. ಆರ್ಯ ವೈಶ್ಯದ ಎಲ್ಲ ಅಧ್ಯಕ್ಷರು, ಮಹಿಳೆಯ ಅಧ್ಯಕ್ಷರು, ಯಾರೇ ಇರಲಿ, ಎಲ್ಲರೂ ಪ್ರತಿಯೊಬ್ಬರು ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಎಲ್ಲರೂ ಸೇರಿ, ನಮ್ಮ ಸದಸ್ಯರೆಲ್ಲರೂ ಸೇರಿ ಅವತ್ತೊಂದು ಸಂಕಲ್ಪ, ಏನು ಈ ಒಂದು ಕಾರ್ಯಕ್ರಮ ಜಯಶೀಲವಾಗಬೇಕು ಅಂತ ಒಂದು ಸಂಕಲ್ಪ ಪೂಜೆ ಅನ್ನೋದನ್ನು ಮಾಡಬೇಕು. ಅದು 8ನೇ ತಾರೀಕು. ಎಲ್ಲಿ ಬೆಳಗ್ಗೆ 10 ಗಂಟೆಗೆ ಇಡೀ ಕರ್ನಾಟಕ 300 ದೇವಸ್ಥಾನಗಳು ಒಂದೇ ಬಾರಿ ಅದು ನಡೀಬೇಕು ಅಂತ ಒಂದು ಅವರ ಉದ್ದೇಶ. ಅದನ್ನು ಅವತ್ತು ಮಾಡಿಸ್ಕೊಡ್ಬೇಕು ಅಂತ ನಿಮ್ಮನ್ನೇ ನಾನು ಬಯಸ್ಕೊತಾ ಇದ್ದೀನಿ. ಆವತ್ತೇ ಅದೇ ದಿವಸ ನಮ್ಮ ಹುಡುಗರು ಈ ಒಂದು ಪ್ರೋಗ್ರಾಮ್ ಏನಿದೆ, ನಾನು ಬುದ್ಧಿವಂತ, ನನ್ನ ಕೈಯಲ್ಲಿ ಏನೋ ಆಗುತ್ತೆ, ನಾನು ಮಾಡೋದಲ್ಲ, ನಾನು 10 ಜನಕ್ಕೆ, ಅದು ಜಾತಿ ಮತ ಭೇದ ಏನೂ ಇಲ್ಲ, ಪ್ರತಿಯೊಬ್ಬರು ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವ್ರನ್ನ ಹೇಳ್ಕೊಂಡು ಬಂದು ಅವ್ರು ಹೋಗಿ ಕೂರಿಸಿದ್ರೆ ಅವ್ರಿಗೆ ಸ್ಟಾರ್ಟಪ್ ಇಂಡಿಯಾಲಿ ಅವ್ರು ಎಷ್ಟು ಕೋಟಿ ಕೇಳ್ತಾರೋ, ಅವ್ರ ಪ್ರಾಜೆಕ್ಟ್ ಸಕ್ಸಸ್ ಆದರೆ ಅಲ್ಲೇ ಅವ್ರಿಗೆ ಎಲ್ಲ ಏನು ಬೇಕೋ ಸ್ಯಾಂಕ್ಷನ್ ಮಾಡ್ತಾರೆ. ಅಲ್ಲಿ ಎಲ್ಲ 3 ಡೇಸ್ ಪ್ರೋಗ್ರಾಮ್ ಇರುತ್ತೆ, ಫುಲ್ಲಿ ಆಟೋಮ್ಯಾಟೆಡ್. 15 ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ AC ಇರುತ್ತೆ, ಯಾರನ್ನ ಒಬ್ರನ್ನ ಕೂಡ ಬಿಡೋಲ್ಲ, ಎಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಆಗುತ್ತೆ. ನೀವು ಸೆಷನ್ಗೆ ಹೋಗ್ಬೇಕಾದ್ರೂ ಫೀಸು, ಎಂಟ್ರಿ ಫೀಸ್ 500 ರೂಪೀಸ್ ಇರುತ್ತೆ. ಒಂದು ಹೋದ ತಕ್ಷಣ ನಿಮ್ಮ ಮೊಬೈಲಲ್ಲಿ QR ಕೋಡ್ ಬರುತ್ತೆ, ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಟ್ಯಾಗ್ ಕೊಡ್ತಾರೆ. ಆ ಟ್ಯಾಗ್ ಹಾಕ್ಕೊಂಡು ನೀವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಹೆಂಗೆ ಓಪನ್ ಆಗುತ್ತೋ ಆ ಥರ ಡೋರ್ಗಳೆಲ್ಲ ಇಟ್ಟಿರ್ತಾರೆ. ಪ್ರತಿಯೊಂದು ಅಷ್ಟೇ. ಇಲ್ಲೊಂದು ಹಾಲಲ್ಲಿ ಒಂದು ಸೋಲಾರ್ ಎನರ್ಜಿ ಬಗ್ಗೆ ಮೀಟಿಂಗ್ ಇರುತ್ತೆ, ಅದಕ್ಕೆ ನೀವು ಎಂಟ್ರಿ ಆಗಿರ್ತೀರ ಒಂದು 2,000 ಕೊಟ್ಟು. ಅಲ್ಲೂ ಅಷ್ಟೇ, ಅಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಒಳಗಡೆ ಹೋಗೋದೇ ವಿನಃ ಬೇರೆ ಯಾರು ಹೋದ್ರು ಎಷ್ಟು ಜನ ಹೋದ್ರು ಬಿಡೋಲ್ಲ, ಹೋಗೋಕ್ಕಾಗಲ್ಲ. ಮತ್ತು ಒಂದು ದಿವಸಕ್ಕೆ 30,000 ರಿಂದ 35,000 ಜನ ಮಾತ್ರ ಎಂಟ್ರಿ ಇರುತ್ತೆ. ಅದು ಆನ್ಲೈನಲ್ಲಿ ಬುಕ್ ಆಗಿಬಿಟ್ರೆ ಯಾರು ಒಳಗಡೆ ಹೋಗೋಂಗಿರಲ್ಲ. ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು ಆವತ್ತೊಂದು ದಿವಸ. ಈ 8ನೇ ತಾರೀಕು ಏನಿದೆ, ಆ ರುದ್ರ ಪಾರಾಯಣ ಮಾಡೋ ದಿವಸ ಸಾಧ್ಯವಾದರೆ ಒಂದು ಸಂಕಲ್ಪ, ಅದರ ಜೊತೆಗೆ ಒಂದು ನಮ್ಮ ಹುಡುಗರು ಒಂದು ರ್ಯಾಲಿ ಏನಿದೆ, ಈ ಬಾವುಟವನ್ನು ಹಿಡ್ಕೊಂಡು ಒಂದು ಬ್ಯಾನರ್ ಎಲ್ಲ ಕಳಿಸ್ತಾರೆ. ಏನು ಈ ಥರ ಒಂದು ಪ್ರೋಗ್ರಾಮು ಆರ್ಯ ವೈಶ್ಯ ಕಮ್ಯುನಿಟಿಯವರು ಎಲ್ಲ ಕಮ್ಯುನಿಟಿಗೆ ಇಟ್ಕೊಂಡಿದ್ದಾರೆ. ಇದನ್ನು ಒಂದು ಪ್ರಮೋಟ್ ಮಾಡಿ ಎಲ್ಲರೂ ಸೇರಿ ನಿಮ್ಮ ಏನು ಡೆವಲಪ್ಮೆಂಟ್ಸ್ ಇದೆ, ನಿಮ್ಮ ಮಕ್ಕಳ ಡೆವಲಪ್ಮೆಂಟ್ಸ್ಗೆ ಏನಿದೆ ಉಪಯೋಗಿಸ್ಕೋಬೋದು ಅನ್ನೋದನ್ನು ಒಂದು ಹೇಳಿ ಒಂದು ಮಾಡೋದು ಅಷ್ಟು. ಇದಾದ ಮೇಲೆ 15ನೇ ತಾರೀಕು ಆಗಸ್ಟು, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಅಂದಾಜು 15ನೇ ತಾರೀಕು ಎಲ್ಲೋ ಒಂದು ಜಾಗ ಕೋಲಾರ ಜಿಲ್ಲಾ ಸಮಿತಿಯ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅಲ್ಲಿಗೂ ಸಹ 18 ರಿಂದ 35 ವರ್ಷದೊಳಗಿರ್ತಕ್ಕಂಥ ಹುಡುಗರು ಯಾರನ್ನ ಬಂದರೆ, ಸುನಿಲ್ ಅಂತ ಅಮೆರಿಕಾಯಿಂದ ಬರ್ತಾ ಇದ್ದಾರೆ. ಅವರು ಬಂದು ಏನೇನು ಫೆಸಿಲಿಟಿ ಇದೆ, ಯಾವ ರೀತಿ ನಾವು ಒಂದು ವ್ಯವಹಾರಗಳನ್ನು ಬೆಳೆಸ್ಕೋಬೇಕು, ನಾವು ಮಾಡ್ತಾ ಇರೋ ಇವತ್ತು ಈ ಮುಳುಬಾಗಿಲಲ್ಲಿದ್ದೀವಿ, ದಿನಕ್ಕೆ 50 ಗ್ರಾಮ್ ಬಂಗಾರ ಮಾರೋರು ಇದ್ದಾರೆ, 10 ಗ್ರಾಮ್ ಬಂಗಾರ ಮಾಡಿದ್ರೆ 1 kg ಬಂಗಾರ ಮಾರಬೇಕಾದ್ರೆ ಏನು ಮಾಡಬೇಕು, ಎಷ್ಟು ಬಂಡವಾಳ ಹಾಕಬೇಕು, ಅದಕ್ಕೆ ನಮ್ಮ ಸಪೋರ್ಟ್ ಏನಿದೆ, ಈ ಥರ ಯಾವುದೇ ಪ್ರಶ್ನೆ, ಬಟ್ಟೆ ಅಂಗಡಿ ಆಗಲಿ, ಜ್ಯುವೆಲರಿ ಆಗಲಿ, ಚಿಲ್ಲರೆ ಅಂಗಡಿ ಆಗಲಿ, ಡಿಪಾರ್ಟ್ಮೆಂಟ್, ಎನಿ ಬಿಸ್ನೆಸ್, ಅಗ್ರಿಕಲ್ಚರಿಂದ ಹಿಡಿದು ಪ್ರತಿಯೊಂದಕ್ಕೆ ಅಲ್ಲಿ ಸಮಾಧಾನ ಸಿಗುತ್ತೆ. ಅವರು ಎಕ್ಸ್ಪರ್ಟ್ ಬರ್ತಾರೆ, ಪ್ಲಸ್ ಈ ಟೋಟಲ್ ಪ್ರೋಗ್ರಾಮ್ದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಾಧ್ಯವಾದಷ್ಟು ನಮ್ಮೂರಿಂದ ಒಂದು 50 ಜನ 30 ಜನ ಹೋದರೆ ಅಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ದಯವಿಟ್ಟು ಇದೆಲ್ಲ ಒಬ್ಬರೊಬ್ರಿಗೆ ತಿಳಿಸ್ಕೊಂಡು ಎಲ್ಲರೂ ಬರಬೇಕು ಅಂತ ಬಯಸ್ತಾ ಇದ್ದೀನಿ. ಅವತ್ತು ಬಸ್ಸು ಒಂದು ಬಸ್ ಆಗಲಿ 2 ಬಸ್ ಆಗಲಿ 7 ಜನ ಬರ್ತೀನೋ, ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಮತ್ತು ನಮ್ಮ ಸುಬ್ಬಣ್ಣ ಅವರು ಎಷ್ಟು ಜನರು ಇದು ಮಾಡ್ತೀನೋ ಬಸ್ ವ್ಯವಸ್ಥೆ ನಾನು ಮಾಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಮಹಿಳಾ ಅವ್ರದ್ದು ಅವ್ರು ಎಷ್ಟು ಜನ ಬರ್ತೀನೋ ನಮಗೆ ಹೇಳಿದ್ರೆ ಬಸ್ ಅರೇಂಜ್ ಮಾಡ್ತೀವಿ. ಜೈ ವಾಸವಿ. ಧನ್ಯವಾದಗಳು ಅನಿಲ್ಗೂ ಮತ್ತು ಸುಭಾಷ್ ಶೆಟ್ಟರಿಗೆ. ಸತೀಶ್ ಅವರು 26/7 ಅಂದರೆ ಭಾನುವಾರ ಪ್ರತಿಭಾ ಪುರಸ್ಕಾರ ಅವರ ತಾಲೂಕಿಗೆ ಮಾತ್ರ ಇಟ್ಕೊಂಡಿದ್ರು. 90% ಮೇಲೆ ಬಂದಿರತಕ್ಕಂಥ SSLC PUC ಎನಿ ಡಿಗ್ರಿ ಅವರಿಗೆ ಪ್ರತಿಭಾ ಪುರಸ್ಕಾರ ಸಾಮಾನ್ಯವಾಗಿ ನಾವು ಮಾಮೂಲಿ ಬೆಂಗಳೂರಲ್ಲಿ ಮಾಡ್ದಂಗೆ ಅವರು ಇಟ್ಕೊಂಡಿದ್ದಾರೆ, ಕುದುರೆಗಳ ಮೇಲೆ, ಗಾಡಿಗಳ ಮೇಲೆ ಎಲ್ಲ. ಆ ಒಂದು ಪುರಸ್ಕಾರಗಳನ್ನ ನಿಮಗೂ ಸಹ ನಾವು ಅನುಕೂಲ ಮಾಡೋದಕ್ಕೆ ತಯಾರಿದ್ದೀವಿ. ಶುಕ್ರವಾರದ ಒಳಗೆ ಶುಕ್ರವಾರದ ಒಳಗೆ ಅಂದರೆ ಭಾನುವಾರ ಪ್ರತಿಭಾ ಪುರಸ್ಕಾರ ಕೋಲಾರದಲ್ಲಿ, ಶುಕ್ರವಾರದ ಒಳಗೆ ಯಾರು 90% ಮೇಲೆ SSLC PUC ಡಿಗ್ರಿ, ಸುಬ್ಬಣ್ಣ ಕೈಯಲ್ಲೋ ನಮ್ಮ ಕೈಯಲ್ಲೋ ಯಾರಿಗೋ ಕೈಯಲ್ಲ ಒಟ್ಟು ಸೇರಿಸಿದ್ರೆ ఇప్పుడు నా దగ్గర 14 ఉన్నాయి, మీకు ఇస్తాను. ನಮ್ಮೂರ್ದು 90% పైన వచ్చి ಇಂದ ಈಗ ಇನ್ನೂ ಮುಂಚೆ ಬಂದಿರೋರು ಈ ವರ್ಷದವರು 25-26ನಲ್ಲಿ ಪಾಸ್ ಆಗಿರ್ತಕ್ಕಂಥದ್ದೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟು, ಆ ಸರ್ಟಿಫಿಕೇಟ್ ಜೆರಾಕ್ಸ್ ಒಂದು ತಗೊಂಡು ನಾವಿಲ್ಲಿ ಕಳಿಸ್ತೀವಿ. ಮತ್ತೆ ಯಾರು ಜೆರಾಕ್ಸ್ ತಗೊಂಡು ಅಲ್ಲಿ ಹೋಗ್ತಾರೋ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಇರುತ್ತೆ, ಮತ್ತೆ ಮೆರವಣಿಗೆ ಇರುತ್ತೆ. ಮುಂಚೆ ಹೋಗಿ ಅಲ್ಲಿ ಅಡ್ಮಿಟ್ ಆದರೆ ಅವ್ರಿಗೆ ಮಾತ್ರ ಅಲ್ಲಿ ಅನುಕೂಲ ಮಾಡಿ ಏನು ಪ್ರಶಸ್ತಿ ಕೊಡ್ತಾರೋ ಅದನ್ನು ಕೊಡ್ತಾರೆ.
ಅದ್ರ ಬಗ್ಗೆ ನಾನು ಆಲ್ರೆಡಿ ಹಾಕಿದ್ದಾರೆ, ಇನ್ನೂ ಒಂದು ಸಾರಿ ನಾನು ನಮ್ಮ ಗ್ರೂಪಲ್ಲಿ ಹಾಕ್ತೀನಿ ಆ ಪಾಂಪ್ಲೆಟು. ಅದು ಓದ್ಕೊಳ್ಳಿ ದಯವಿಟ್ಟು. ಶುಕ್ರವಾರದೊಳಗೆ ಅಂದರೆ ನಾಳೆದ್ದೆ ಗುರುವಾರದೊಳಗೆ ಸುಬ್ಬಯ್ಯ ಶೆಟ್ಟರು ಅಂಗಡಿಯಲ್ಲಿ ಕೊಟ್ಟಿದ್ರೆ. ಜೈ ವಾಸವಿ, ಜೈ ವಾಸವಿ. ನಾವು ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು ಎಸ್ ಕೆ ಕಳಾವತಮ್ಮ ಅಂತ. ಯಾದೇವಿ ಸರ್ವಭೂತೇಷು ಶಕ್ತಿ ಮಾತ್ರೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ವಾಸವಿ ಮಾತೆ ಪಾದಗಳಿಗೆ ವಂದಿಸುತ್ತಾ, ಈ ದಿನ ನಮ್ಮ ಆರ್ಯವೈಶ್ಯ ಕುಲದಿಂದ ಈ ಲಾಂಛನವನ್ನು ಆರಿಸಿದ್ದಕ್ಕೆ ಎಷ್ಟೋ ನಾವು ಧನ್ಯರು ಅಂತ ಹೇಳ್ಬೋದು. ಈ ದಿನ ಶುಭ ದಿನ. ಯಾಕಪ್ಪ ಅಂದರೆ ಎಲ್ಲ ಜಾತಿಗಳು ಎಲ್ಲ ಕುಲದವರು ಇದ್ದಾರೆ, ಆದರೆ ನಮ್ಮ ಆರ್ಯವೈಶ್ಯರಿಗೆ ಮಾತ್ರ ಆ ಮಹಾತಾಯಿ ನಮ್ಮ ಕುಲದೇವತೆ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ವಿಚಾರ. ಏನು ಹೇಳಬೇಕಾದ್ರೂ ಡಾಕ್ಟ್ರ್ ಆಗ್ಬೋದು, ಅನಿಲ್ ಅಣ್ಣವರು, ಆಂಜನೇಯ ಅಣ್ಣವರು, ಅರ್ಜುನ್ ಅವರು ಪ್ರತಿಯೊಂದು ವಿಚಾರ ಅವ್ರು ತಿಳಿಸಿದ್ದಾರೆ ಪ್ರತಿಯೊಬ್ಬರೂ. ಅದು ನಾನೇ ಹೆಚ್ಚಾಗಿ ಅಂತ ತಿಳಿಸೋಷ್ಟಿಲ್ಲ. ಆದರೂ ಈ ದಿನ ಈ ನಮ್ಮ ಪುಣ್ಯಕ್ಷೇತ್ರವಾದ ಮುಳಬಾಗಲಿಂದಲೇ ಇದೊಂದು ಪ್ರಾರಂಭ ಆಗಬೇಕು ಅಂತ ನಮ್ಮ ಊರಿನಲ್ಲೇ ಮಾಡಿದ್ದಕ್ಕೆ ನಾವು ನಮ್ಮೂರಲ್ಲಿರೋರು ಎಷ್ಟು ಪುಣ್ಯ ಮಾಡಿದ್ದೀವಿ, ಎಷ್ಟು ಧನ್ಯರು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂದರ್ಭದಲ್ಲಿ. ಆ ಮಹಾತಾಯಿ ನಮ್ಮನ್ನೆಲ್ಲ, ನಮ್ಮ ಮನೆಯವರಲ್ಲ, ನಮ್ಮೂರಲ್ಲ, ನಮ್ಮ ತಾಲೂಕಲ್ಲ, ನಮ್ಮ ಡಿಸ್ಟಿಕ್ಟ್ ಅಲ್ಲ, ನಮ್ಮ ದೇಶವನ್ನೇ ಕಾಪಾಡ್ತಾ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಮಾಡಿದ್ದಾರೆ ಅಂತ ಭಾವಿಸ್ತಾ ಈ 4 ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆಗಳು ಹೇಳ್ತಾ ಧನ್ಯವಾದಗಳು. ಜೈ ವಾಸವಿ.